ಬಿಜೆಪಿ ಭದ್ರಕೋಟೆಯಿಂದಲೇ ಕಾಂಗ್ರೆಸ್ ಲೋಕಸಭೆ ಕಹಳೆ. ಮಂಗಳೂರಿನಿಂದಲೇ ಲೋಕಸಭಾ ಚುನಾವಣೆಗೆ ತಯಾರಿ. ಬಿಜೆಪಿಯ ಭದ್ರಕೋಟೆಯಿಂದಲೇ ಕಾಂಗ್ರೆಸ್ ಲೋಕಸಭೆಯ ಕಹಳೆ ಮೊಳಗಿಸಿದೆ. ಮಂಗಳೂರಿನಿಂದಲೇ ಲೋಕಸಭಾ ಚುನಾವಣೆಗೆ ತಯಾರಿಯನ್ನು ನಡೆಸಲಾಗ್ತಾ ಇದೆ. ಕೇಸರಿ ಪಡೆಯ ಭದ್ರಕೋಟೆಯಲ್ಲಿ ಕೈಪಡೆ ಶಕ್ತಿ ಪ್ರದರ್ಶನ. ಕೇಸರಿ ಪಡೆಯ ಭದ್ರಕೋಟೆ, ಆ ಭದ್ರಕೋಟೆಯಲ್ಲಿಯೇ ಕಾಂಗ್ರೆಸ್ ಲೋಕಸಭೆ ಕಹಳೆ. ಮಂಗಳೂರಿನಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಾವೇಶದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ಕೇಳೋಣ. ಅಧ್ಯಕ್ಷರು ಆದೇಶ ಕೊಟ್ಟಿದ್ದಾರೆ. ಕೆಲವರ ಹೆಸರು ಎಲ್ಲರ ಹೆಸರು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಮುಂದೆ ಭಾಷಣ ಮಾಡೋರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ಎಲ್ಲ ಹಿರಿಯ ಕಾಂಗ್ರೆಸ್ನ ಎಲ್ಲ ಸಚಿವ ಸ್ನೇಹಿತರುಗಳೇ, ಶಾಸಕ ಮಿತ್ರಗಳೇ, ಕೆಪಿಸಿಸಿ ಎಲ್ಲ ಹಿರಿಯ ಪದಾಧಿಕಾರಿಗಳೇ, ಮಾಜಿ ಸಚಿವರುಗಳೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ, ನಮ್ಮ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀನಿವಾಸ್ ರವರೇ, ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರೇ, ನಮ್ಮ NSUನ ಅಧ್ಯಕ್ಷರೇ, ಸೇವಾದಳದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಎಲ್ಲ ವಿವಿಧ ಡಿಪಾರ್ಟ್ಮೆಂಟ್ ಸೆಲ್ಲು ಎಲ್ಲ ಸಂಬಂಧಪಟ್ಟಂತ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, SC ST ಹಾಗೆ ಎಲ್ಲ ನಮ್ಮ ಸೆಲ್ಗಳೇನಿದ್ದಾರೆ, ಮಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಹೈ ಡ್ರಾಮಾ ನಡೆದಿದೆ. ಸಿಎಂಗೆ ಕಪ್ಪು ಪಟ್ಟಿ ಪ್ರದರ್ಶನಕ್ಕೆ ಕಾರ್ಯಕರ್ತರು ಸಜ್ಜಾಗಿದ್ರು. ಅಂತಹ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಗಿದೆ. ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಈಗ ಖಾಕಿ ವಶಕ್ಕೆ. ಮಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಹೈ ಡ್ರಾಮಾ ನಡೆದಿದೆ. ಸಿಎಂಗೆ ಕಪ್ಪು ಪಟ್ಟಿ ಪ್ರದರ್ಶನಕ್ಕೆ ಸಜ್ಜಾಗಿದ್ರು ಕಾರ್ಯಕರ್ತರು. ಅವರನ್ನ ತಡೆದಿದ್ದಾರೆ ಪೊಲೀಸರು, ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರು ಈಗ ಖಾಕಿ ವಶದಲ್ಲಿ. ಮಂಗಳೂರಿನ ಬೋಂದೆಲ್ ರಸ್ತೆಯಲ್ಲಿ ನಡೆದಂತಹ ಹೈ ಡ್ರಾಮಾದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಸಮಾವೇಶಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯನವರು ಮಂಗಳೂರಿಗೆ ಬಂದಿದ್ದಾರೆ. ಅವರಿಗೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಬೇಕು ಅನ್ನೋದು ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರ ಪ್ಲಾನ್ ಆಗಿತ್ತು. ಹಾಗಾಗಿ ಕಾರ್ಯಕರ್ತರು ಮತ್ತು ಕಮಿಷನರ್ ಜೊತೆ ಮಾತಿನ ಚಕಮಕಿಯೂ ಕೂಡ ಈ ಸಂದರ್ಭದಲ್ಲಿ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಭರತ್, ನಾವು ನೋಡ್ತಾ ಇದ್ದೀವಿ, ಒಂದು ಕಡೆ ಮಂಗಳೂರಿನಲ್ಲಿ ಸಮಾವೇಶಕ್ಕೆ ಭಾಗಿಯಾಗೋದಿಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಆದರೆ ಮತ್ತೊಂದು ಕಡೆ ಅದನ್ನ ವಿರೋಧಿಸಿ ಅನೇಕ ವಿಷಯಗಳನ್ನ ಇಟ್ಕೊಂಡು ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಕೂಡ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಕಪ್ಪು ಪಟ್ಟಿ ಪ್ರದರ್ಶನ ಆಗ್ತಾ ಇದೆ. ಅಲ್ಲಿನ ಸದ್ಯದ ಪರಿಸ್ಥಿತಿ ಹೇಗಿದೆ? ಯಾರನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು? ವೀಣಾ, ಹೌದು. ಅಂದ್ರೆ ಈ ಘಟನೆ ನಡೆದಂತದ್ದು ಮಂಗಳೂರಿನಿಂದ ಏರ್ಪೋರ್ಟ್ ನಿಂದ ಸಮಾವೇಶದ ಜಾಗಕ್ಕೆ ಬರುವಂತಹ ಹೆದ್ದಾರಿಯಲ್ಲಿ ಬೋಂದೆಲ್ ಅನ್ನುವಂತ ಜಾಗದಲ್ಲಿ ಮೊದಲೇ ಪ್ರೀ ಪ್ಲಾನೆಡ್ ಆಗಿ, ಮೊದಲೇ ಪೂರ್ವನಿಯೋಜಿತವಾಗಿ ಅವರೊಂದು ಪ್ರತಿಭಟನೆಗೆ ಸಿದ್ಧತೆಯನ್ನ ನಡೆಸಿದ್ರು. ಆದ್ರೆ ಈ ಮಾಹಿತಿ ಪೊಲೀಸರಿಗೆ ಇರಲಿಲ್ಲ. ಹಾಗಾಗಿ ಬೋಂದೆಲ್ನಲ್ಲಿ ಕಪ್ಪು ಪಟ್ಟಿಯನ್ನ ಧರಿಸಿ, ಠಾಣೆಗೆ ಕಪ್ಪು ಪಟ್ಟಿಯನ್ನ ಧರಿಸಿ ಅವರು ಒಂದಷ್ಟು ಪ್ಲಕಾರ್ಡ್ ಗಳನ್ನ ಹಿಡಿದ್ರು, ಪ್ರತಿಭಟನೆಗೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಅಲ್ಲಿದ್ದಂತ ಒಂದೆರಡು ಪೊಲೀಸರು ಅವರನ್ನು ತಡೆಯುವಂತ ಪ್ರಯತ್ನ ಮಾಡಿದ್ದಾರೆ. ಕೊನೆಗೆ DCP ಗೆ ಮಾಹಿತಿ ನೀಡಿದ ತಕ್ಷಣ ಅಲ್ಲಿನ DCP ಸಿದ್ಧಾರ್ಥ ಅವರು ಅಲ್ಲಿ ಘಟನಾ ಸ್ಥಳಕ್ಕೆ ಆಗಮಿಸಿ ಅವರನ್ನು ಮನವೊಲಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ಬಿಜೆಪಿಯ ಮೋರ್ಚಾದ ಕಾರ್ಯಕರ್ತರು ಯಾವುದೇ ಮನವೊಲಿಕೆಗೆ ಬಗಲಿಲ್ಲ. ಕೊನೆಗೆ ಅವರಿಗೆ ಅಲ್ಲಿ ಒಂದು ಹಗ್ಗವನ್ನ ಅಲ್ಲಿ ಎಳೆದು ಅವರನ್ನ ರಸ್ತೆಯ ಬದಿಗೆ ತರಿಸುವಂತ ಪ್ರಯತ್ನಗಳಾಯ್ತು. ಅಷ್ಟೊತ್ತಿಗಾಗಲೇ ಮಂಗಳೂರು ಏರ್ಪೋರ್ಟ್ ನಲ್ಲಿ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಇಬ್ರು ಕೂಡ ಬಂದಿದ್ರು. ಅದರ ಜೊತೆಗೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಜೀವ ಬೆದರಿಕೆ ಇರುವಂತಹ ಹಿನ್ನೆಲೆಯಲ್ಲಿ Z+ ಭದ್ರತೆಯನ್ನು ಕೂಡ ಹಾಕಲಾಗಿದೆ. ಹೀಗಾಗಿ ಇದು ಪೊಲೀಸರಿಗೆ ಬಹಳ ದೊಡ್ಡ ತಲೆನೋವಾಗಿ ಪರಿಣಮಿಸಿತ್ತು. ಈ ಕಾರಣದಿಂದಾಗಿ ಅವರು ಮತ್ತೆ ಕಮಿಷನರ್ ಅನುಪಮ್ ಅಗರ್ವಾಲ್ ಮಂಗಳೂರು ಏರ್ಪೋರ್ಟ್ ನಲ್ಲಿ ಇದ್ರು. ಅವರು ಕೂಡ ನೇರವಾಗಿ ಘಟನಾ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದು ಕಾರ್ಯಕರ್ತರು
ಕಾರ್ಯಕರ್ತರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಅನುಮತಿ ಪಡೆಯದೆ ನಿಮ್ಗೆ ಯಾವುದೇ ರೀತಿಯ ಪ್ರತಿಭಟನೆಗೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಅದರ ಜೊತೆಗೆ ಇದು ಮುಖ್ಯಮಂತ್ರಿ ಅವರು ಹೋಗ್ತಾ ಇರುವಂತ ಕಾನ್ವೆ, ಹಾಗಾಗಿ ಇಲ್ಲಿ ಪ್ರತಿಭಟನೆ ಮಾಡಬಾರ್ದು, ಈ ಜಾಗದಿಂದ ತೆರಳಿ ಅನ್ನುವಂತ ಒಂದು ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕಮಿಷನರ್ ಮತ್ತು ಕಾರ್ಯಕರ್ತರ ಮಧ್ಯೆ ಒಂದಷ್ಟು ಹೊತ್ತು ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ನಾವು ಯಾವುದೇ ರೀತಿಯ ಪ್ರತಿಭಟನೆ ಮಾಡೋದಿಲ್ಲ, ಕಪ್ಪು ಬಾವುಟ ಪಟ್ಟಿಯನ್ನು ಹಿಡಿದು ಕಪ್ಪು ಬಾವುಟವನ್ನು ಹಿಡಿದು ಕೇವಲ ರಸ್ತೆಯ ಬದಿಯಲ್ಲಿ ನಿಲ್ತೀವಿ ಅಷ್ಟೇ ಅನ್ನುವಂಥದ್ದನ್ನ ಯುವ ಮೋರ್ಚಾದ ನಾಯಕರುಗಳು ಹೇಳುವಂತದ್ದು. ಆದ್ರೆ ಇದು ಯಾವುದಕ್ಕೂ ಕೂಡ ಕಮಿಷನರ್ ಒಪ್ಪೋದಿಲ್ಲ. ಕೊನೆಯದಾಗಿ ಪೊಲೀಸರ ಹತ್ರ ಅವರನ್ನ ವಶಕ್ಕೆ ಪಡೀಲಿಕ್ಕೆ ಒಂದು ಸೂಚನೆಯನ್ನ ಕೊಡುವಂತದ್ದು. ಹಾಗಾಗಿ 2 ಬಸ್ಗಳ ಮೂಲಕ ಅಲ್ಲಿದ್ದಂತಹ ಒಂದು 40-50 ಕಾರ್ಯಕರ್ತರನ್ನ ವಶಕ್ಕೆ ಪಡಿತಾರೆ. ಅವರನ್ನ ವಶಕ್ಕೆ ಪಡೆದು ಬೇರೆ ಜಾಗಕ್ಕೆ ಅವರನ್ನು ತೆಗೆದುಕೊಂಡು ಹೋದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅದೇ ದಾರಿಯ ಮೂಲಕ ಝೀರೋ ಟ್ರಾಫಿಕ್ ನಲ್ಲಿ ನೇರವಾಗಿ ಸಮಾವೇಶದ ಜಾಗಕ್ಕೆ ಬಂದಿರುವಂತದ್ದು. ಸದ್ಯಕ್ಕೆ ದಾರಿಯ ಮಧ್ಯೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗ್ಲಿ ಅಥವಾ ಇಂತಹ ಪ್ರತಿಭಟನೆಗಳಾಗ್ಲಿ ನಡೆದಿಲ್ಲ. ಸದ್ಯಕ್ಕೆ ಸಮಾವೇಶ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯನವರು ಕೂಡ ಮಾತನಾಡ್ಲಿಕ್ಕಿರುವಂತದ್ದು, ಖರ್ಗೆ ಅವರು ಕೂಡ ಮಾತನಾಡ್ಲಿಕ್ಕಿರುವಂತದ್ದು. ಹಾಗಾಗಿ ಆ ಘಟನಾ ಸ್ಥಳದಲ್ಲಿ ಹೆಚ್ಚುವರಿ ಅಂದ್ರೆ ಘಟನಾ ಸ್ಥಳದಿಂದ ತೆರಳಿದ ನಂತರ ಈ ಒಂದು ಜಾಗ ಏನಿದೆ, ಸಮಾವೇಶ ನಡೆಯುವ ಜಾಗ ಏನಿದೆ, ಇಲ್ಲಿ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನ ಹಾಕಲಾಗಿರುವಂತದ್ದು. ಯಾರಿಗೂ ಕೂಡ ಸಮಸ್ಯೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಮತ್ತು ಹೆಚ್ಚು ವಿವಿಐಪಿಗಳು ಇರುವಂತ ಕಾರಣದಿಂದಾಗಿ ಅಂದ್ರೆ ಅಲ್ಲಿ ಖರ್ಗೆ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ, ಅದರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದ ಸಚಿವ ಸಂಪುಟವೇ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿರುವಂತದ್ದು. ಈ ಎಲ್ಲ ಕಾರಣಗಳಿಂದಾಗಿ ಪೊಲೀಸ್ ಇಲಾಖೆಗೂ ಕೂಡ ಇದು ಬಹಳ ಸವಾಲಾಗಿ ಪರಿಣಮಿಸಿದೆ. ಸ್ವತಃ ಗೃಹ ಸಚಿವ ಪರಮೇಶ್ವರ್ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಪಡೆದು ಭದ್ರತೆಯನ್ನ ಹೆಚ್ಚು ಮಾಡ್ಲಿಕ್ಕೆ ಹೇಳಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಪೊಲೀಸ್ ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿದೆ. ಹೆಚ್ಚುವರಿ ಈಗಾಗಲೇ ಸಮಾವೇಶದ ಹಿನ್ನೆಲೆಯಲ್ಲಿ ಉಡುಪಿ, ಚಿಕ್ಕಮಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಹೆಚ್ಚುವರಿ ಪೊಲೀಸರನ್ನ ಕೂಡ ಕರೆತರಲಾಗಿತ್ತು. ಆ ಪೊಲೀಸರು ಕೂಡ ಇಡೀ ಒಂದು ಸಮಾವೇಶದ ಮೈದಾನ ಏನಿದೆ, ಆ ಮೈದಾನದ ಸುತ್ತಮುತ್ತ ಭದ್ರತೆಯನ್ನು ನೋಡ್ಕೊಳ್ತಾ ಇದ್ದಾರೆ. ಇನ್ನು ಯಾವುದೇ ಕಾರ್ಯಕ್ರಮಕ್ಕೆ ಅಡ್ಡಿ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಅಂದ್ರೆ ಟ್ರಾಫಿಕ್ ಜಾಮ್ ಕೂಡ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಟ್ರಾಫಿಕ್ ಅಲ್ಲಿ ಘನ ವಾಹನಗಳ ಸಂಚಾರವನ್ನ ಡೈವರ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಡ್ರೋನ್ ಹಾರಾಟ ಅಂದ್ರೆ ಭದ್ರತೆಯ ಹಿತದೃಷ್ಟಿಯಿಂದ ಸುಮಾರು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಡ್ರೋನ್ ಹಾರಾಟಕ್ಕೂ ಕೂಡ ಈಗ ನಿರ್ಬಂಧ ಇರುವಂತದ್ದು. ಎಸ್ ಭರತ್, ಈಗ ಕಂಪ್ಲೀಟ್ ಆಗಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ ಪೊಲೀಸರು, ಹೌದು. ಆದರೆ ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರ್ಯಕರ್ತರು ಏನಂತ ಘೋಷಣೆ ಕೂಗ್ತಾ ಇದ್ರು, ಏನಾಗಿತ್ತು ಅವರ ಆಕ್ರೋಶ? ಪ್ರತಿಮಾ ವಿನಾ ಏನಂದ್ರೆ ಇಲ್ಲಿ ಅವರ ಆಕ್ರೋಶ ಇದ್ದಂತದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಪ್ರಮುಖವಾಗಿ 40% ಕಮಿಷನ್. ಈಗಾಗಲೇ ಕಳೆದ ಬಾರಿ ಬಿಜೆಪಿ ಅವಧಿಯಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಈ ರೀತಿಯಾಗಿ ಬೇರೆ ಜಾಗಗಳಿಗೆ ಹೋದಾಗ ಅಲ್ಲಿನ ಕಾಂಗ್ರೆಸ್ನ ಕಾರ್ಯಕರ್ತರು ಇದೇ ರೀತಿಯಾಗಿ 40% ಕಮಿಷನರ್ನ ಆರೋಪವನ್ನು ಹೊರಿಸಿ ಅವರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು. ಹಾಗಾಗಿ ಈಗ ಕಾಂಗ್ರೆಸ್ನ ಮೇಲೂ ಕೂಡ ಕೆಂಪಯ್ಯ 40% ಕಮಿಷನ್ ಆರೋಪ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪ್ರತಿಭಟನೆ. ಅದರ ಜೊತೆಗೆ ಕರಾವಳಿಯ ಅನೇಕ ಹಿಂದೂ ಕಾರ್ಯಕರ್ತರಿಗೆ ಒಂದು ಗಡೀಪಾರಿನ ಆದೇಶಗಳನ್ನ ಮಾಡಲಾಗಿದೆ. ನ್ಯಾಯಾಲಯಕ್ಕೆ ಎಸಿ ಕೋರ್ಟ್ಗೆ ಹಾಜರಾಗಬೇಕು, ಹಾಜರಾಗದೇ ಇದ್ರೆ ಕಾರಣ ಕೇಳಿಕೊಟ್ಟ ನೋಟಿಸ್ಗೆ ಉತ್ತರವನ್ನ ಕೊಡದೇ ಇದ್ರೆ ಅವರನ್ನ ಯಾವ್ದಾದ್ರೂ ಜಿಲ್ಲೆಗೆ, ವಿಜಾಪುರ ಬೇರೆ ಬೇರೆ ಜಿಲ್ಲೆಗಳಿಗೆ ಅವರನ್ನ ಗಡೀಪಾರು ಮಾಡಲಾಗುವುದು ಅನ್ನುವಂತ ನೋಟಿಸ್ ಗಳನ್ನ ಕೊಡಲಾಗಿದೆ. ತೀರಾ ಇತ್ತೀಚೆಗಷ್ಟೇ ಮತ್ತೊಂದು ಪ್ರಕರಣ ಕೂಡ ನಡೆದಿತ್ತು. ಮಂಗಳೂರಿನಲ್ಲಿ ಜೆರೋಸಾ ಶಿಕ್ಷಣ ಸಂಸ್ಥೆಯಲ್ಲಿ ನಡೆದಂತ ಒಂದು ರಾಮನ ಅವಹೇಳನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಪ್ರತಿಭಟನೆ ಮಾಡಿದ್ರು ಅನ್ನುವಂತ ಕಾರಣಕ್ಕಾಗಿ ಇಲ್ಲಿನ ಸ್ಥಳೀಯ ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್, ಉತ್ತರ ಶಾಸಕ ಭರತ್ ಶೆಟ್ಟಿ ಮತ್ತು ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪೇಲ್ ವಿರುದ್ಧ ಕೂಡ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು. ಇದೆಲ್ಲವೂ ಕೂಡ ಒಟ್ಟಾರೆಯಾಗಿ ಇಲ್ಲಿನ ಬಿಜೆಪಿ ಕಾರ್ಯಕರ್ತರಿಗೆ ಬಹಳ ದೊಡ್ಡ ಆಕ್ರೋಶ ಇದೆ. ಸೋಮವಾರ ಕೂಡ ಇಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರತಿಭಟನೆಗೆ ಕರೆ ನೀಡಿದೆ ಠಾಣೆಯ ಮುಂಭಾಗದಲ್ಲಿ. ಆದ್ರೆ ಇವತ್ತು ಅದು ಒಂದಷ್ಟು ರೋಷಾಗ್ನಿ ಇತ್ತು. ಅದರ ಜೊತೆಗೆ ನಿನ್ನೆ ಬಜೆಟ್ ಘೋಷಣೆ ಆಗಿತ್ತು. ಬಜೆಟ್ ನಲ್ಲಿ ಬಹಳ ಗಂಭೀರವಾದಂತ ವಿಚಾರ, ಯಾಕಂದ್ರೆ ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬಜೆಟ್ ನಲ್ಲಿ ಅನುದಾನಗಳನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ನಿನ್ನೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಅಸಮಾಧಾನವನ್ನ ಹುಟ್ಟುಹಾಕಿತ್ತು. ಅದರ ಜೊತೆಗೆ ಹರೀಶ್ ಪೂಂಜಾರ್ ಅಂತ ಶಾಸಕರು ಕೂಡ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆದಿದ್ರು. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ತೆರಿಗೆ ಮುಸ್ಲಿಮರ ಮನೆಗೆ ಅನ್ನುವಂಥದ್ದು, ಅಂದ್ರೆ ತೆರಿಗೆಯನ್ನ ಹಂಚುವಂತಹ ಸಂದರ್ಭಗಳಲ್ಲಿ ಮತ್ತು ಈ ರೀತಿಯಾಗಿ ಬಜೆಟ್ಗಳ ಅನುದಾನವನ್ನು ಹಂಚುವಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಸರ್ಕಾರ ಒಂದು ಧೋರಣೆಗಳನ್ನು ಅನುಸರಿಸ್ತಾ ಇಲ್ಲ, ನಿಷ್ಪಕ್ಷಪಾತವಾಗಿ ಹಂಚಬೇಕು, ಆದ್ರೆ ಪಕ್ಷಪಾತವನ್ನ ಮಾಡ್ತಾ ಇದೆ. ಈ ಎಲ್ಲ ಇದನ್ನ ಇಟ್ಟುಕೊಂಡು ಈ ಭಾಗದಲ್ಲಿ ಕರಾವಳಿಯನ್ನ ಕಾಂಗ್ರೆಸ್ ಕಡೆಗಣಿಸ್ತಾ ಇದೆ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದಷ್ಟು ಭ್ರಷ್ಟಾಚಾರದ ವಾಸನೆಗಳು ಬಡಿತಾ ಇದೆ. ಈ ಕಾರಣದಿಂದಾಗಿ ಸಚಿವ ಸಂಪುಟ ಮತ್ತು ಸ್ವತಃ ಮುಖ್ಯಮಂತ್ರಿಗಳು ಬರುವ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆಯನ್ನ ಅವರು ನಡೆಸಿದ್ದಂಥದ್ದು. ಎಸ್ ಭರತ್, ಇನ್ನು ಪ್ರತಿಭಟನೆಗೆ ಹೊರತಾಗಿ ನೋಡೋದಾದ್ರೆ ಈಗ ಬಿಜೆಪಿಯ ಭದ್ರಕೋಟೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿ ಭದ್ರವಾಗಿ ನೆಲೆ ಊರಿದಂತಹ ಕ್ಷೇತ್ರ. ಸೊ ಅಲ್ಲಿ ಕಾಂಗ್ರೆಸ್ ಸಮಾವೇಶವನ್ನು ನಡೆಸ್ತಾ ಇರುವಂಥದ್ದು ಲೋಕಸಭಾ ಚುನಾವಣೆಗೂ ಪೂರ್ವವಾಗಿ ರಣಕಹಳೆಯನ್ನು ಮೊಳಗಿಸಿದೆ. ಸೊ ಬಿಜೆಪಿಯ ಭದ್ರಕೋಟೆಯನ್ನು ಛಿದ್ರ ಮಾಡುವಂತಹ ಕಾರ್ಯತಂತ್ರ ಹೌದಾ? ಏನು ಸಂದೇಶ ಕೊಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ? ಬಹಳ ಇಂಟ್ರೆಸ್ಟಿಂಗ್. ಯಾಕಂದ್ರೆ ವೀಣಾ, ಈಗಾಗಲೇ ಇವರು
ಇಡೀ ದೇಶದಲ್ಲಿ ಯಾವ್ದಾದ್ರು ರಾಜ್ಯದ ಒಂದು ಭಾಗದಲ್ಲಿ ಈ ರೀತಿಯ ಸಮಾವೇಶ ಮಾಡಬೇಕು ಅನ್ನುವಂಥದ್ದು ಎಐಸಿಸಿ ಮುಖ್ಯಸ್ಥರಾಗಿರ್ತಕ್ಕಂಥ ಖರ್ಗೆ ಅವರ ಆದೇಶ ಆಗಿತ್ತು. ಹಾಗಾಗಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಕರ್ನಾಟಕ ಕಾಂಗ್ರೆಸ್ ಆಯ್ಕೆ ಮಾಡಿಕೊಂಡು ಚುನಾವಣೆಯ ಮೊದಲ ಸಮಾವೇಶವನ್ನು ನಡೆಸ್ತಾ ಇದೆ. ನಾವು ಕೂಡ ಅವರಲ್ಲಿ ಪ್ರಶ್ನೆ ಮಾಡಿದ್ವಿ, ಯಾಕಂದ್ರೆ ಈ ಮಂಗಳೂರನ್ನ ಕಾಂಗ್ರೆಸ್ಗೆ ಶಕ್ತಿ ಇಲ್ಲದಂತಹ 6 ಬಿಜೆಪಿ ಶಾಸಕರಿದ್ದಾರೆ. ಏಕೈಕ ಕಾಂಗ್ರೆಸ್ ಶಾಸಕ ಖಾದರ್ ಅವರಿಗಾಗಲೇ ಸ್ಪೀಕರ್ ಆಗಿದ್ದಾರೆ. ಇನ್ನು 2 ಕಡೆಗಳಲ್ಲೂ ಕೂಡ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಎಂಪಿಗಳಾಗಿ ಬಿಜೆಪಿ ಅವರೇ ಇರುವಂತದ್ದು. ಇಂಥ ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಗೆ ಯಾಕೆ ಈ ಸಮಾವೇಶದ ಮೂಲಕ ಹೋಗಬೇಕು ಅನ್ನುವಂತ ಕಾರಣಗಳು ನೋಡಿದಾಗ ಇಲ್ಲಿ ಧರ್ಮ ರಾಜಕಾರಣವನ್ನು ಹೊಡೆಯುವಂತ ಕೆಲಸಕ್ಕೆ ಕಾಂಗ್ರೆಸ್ ಕೈ ಹಾಕಿದಂತ ಕಾಣ್ತಾ ಇದೆ. ಯಾಕಂದ್ರೆ ಈಗಾಗಲೇ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಚುನಾವಣೆ ಈ ಒಂದು ಸಮಾವೇಶದ ಪೂರ್ವದಲ್ಲಿ ಒಂದು ಮಾಧ್ಯಮ ಹೇಳಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ ಹೇಳಿದ್ರು, ಈ ಭಾಗದಲ್ಲಿ ಧರ್ಮ ಮತ್ತು ಜಾತಿಗಳನ್ನು ಇಟ್ಟುಕೊಂಡು ಜನರ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ, ಅಭಿವೃದ್ಧಿ ರಾಜಕಾರಣ ಇಲ್ಲಿ ಆಗ್ತಾ ಇಲ್ಲ. ಈ ಎಲ್ಲ ಕಾರಣದಿಂದಾಗಿ ಈ ಬಾರಿ ಗ್ಯಾರಂಟಿಯನ್ನ ಮುಂದಿಟ್ಟುಕೊಂಡು ನಾವು ಕಳೆದ ವಿಧಾನಸಭಾ ಚುನಾವಣೆಗೆ ಯಾವ ರೀತಿಯಾಗಿ ಹೋಗಿದ್ದು, ಈ ಗ್ಯಾರಂಟಿಗಳು ಜಾರಿಗೆ ಬಂದಿದೆ. ಜಾರಿಗೆ ಬಂದ ನಂತರ ಜಿಲ್ಲೆಯ ಜನರ ಮನಸ್ಥಿತಿಗಳು ಬದಲಾಗಬಹುದು, ಅಭಿವೃದ್ಧಿಯ ಶಕೆಯನ್ನ ಪರ್ವವನ್ನ ಅವರು ಅನುಭವಿಸುವಂತಹ ಮನಸ್ಸು ಅವರಲ್ಲಿ ಇರಬಹುದು. ಆ ಕಾರಣಕ್ಕೋಸ್ಕರ ಈ ಬಾರಿ ಜಿಲ್ಲೆಯಿಂದ ಆರಂಭಿಸಿ ಜಿಲ್ಲೆಯ ಜನರ ಮನಸ್ಥಿತಿಯನ್ನ ಬದಲಾಯಿಸಿ ಈ ಬಾರಿ ಚುನಾವಣೆಗೆ ಹೋಗುವಂತ ಒಂದು ಇದನ್ನ ಕೂಡ ಅವರು ಪ್ರಕಟ ಮಾಡಿದ್ರು. ಅದರ ಜೊತೆಗೆ ಪರಮೇಶ್ವರ್ ಅವರು ಕೂಡ ಒಂದು ಮಾತನ್ನ ಹೇಳಿದ್ರು, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಇಲ್ಲ. ಕಳೆದ ಬಾರಿ ನಾನು ಪ್ರಣಾಳಿಕಾ ಸಮಿತಿಯ ಅಧ್ಯಕ್ಷನಾಗಿ ಈ ಭಾಗಕ್ಕೆ ಬಂದಾಗಲೂ ಕೂಡ ರಾಜಕೀಯೇತರ ಪ್ರತಿನಿಧಿಗಳು ಅನೇಕ ಜನರನ್ನ ಉದ್ಯಮಿಗಳನ್ನಾಗಿರ್ಬೋದು ಬೇರೆ ಬೇರೆ ಜನರು ನಾನು ಭೇಟಿಯಾದ ಸಂದರ್ಭದಲ್ಲಿ ಬಹಳಷ್ಟು ಜನ ಹೇಳಿದ್ರು ಈ ಭಾಗದಲ್ಲಿ ಅಶಾಂತಿ ಇದೆ, ಅಸಮಾಧಾನತೆಗಳಿದೆ. ಹಾಗಾಗಿ ಇದನ್ನೆಲ್ಲವನ್ನ ಸರಿಪಡಿಸಿ ಕಾಂಗ್ರೆಸ್ಸಿನ ಸಂಸದರನ್ನ ತರುವ ಮೂಲಕ ಇಲ್ಲಿ ಒಂದು ಬದಲಾವಣೆ ತರಬೇಕು ಅನ್ನುವಂಥದ್ದು ಸದ್ಯ ಈ ಕಾಂಗ್ರೆಸ್ನ ಈ ಇಡೀ ಸಮಾವೇಶದ ಉದ್ದೇಶ ಆಗಿರುವಂಥದ್ದು. ಎಸ್ ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.